ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಟೆಕ್ ವಿತ್ ಸೂರ್ಯ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತೂ ಬಂದಿತ್ತು. ಸೊ ಆಲ್ರೆಡಿ ಏಪ್ರಿಲ್ ಮಂತ್ನಲ್ಲೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತೂ ಬಂದಿದೆ. ಸೊ ಅದರಲ್ಲಿ ಯಾರೆಲ್ಲ ಒಂದು ಸ್ಟೂಡೆಂಟ್ಸ್ಗಳು ಕಮ್ಮಿ ಮಾರ್ಕ್ಸ್ನ ತಗೊಂಡಿದ್ದಾರೆ ಮತ್ತು ಯಾರೆಲ್ಲ ಒಂದು ಸ್ಟೂಡೆಂಟ್ಸ್ಗಳು ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರು, ಸೊ ಅಂಥ ಒಂದು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಇದೆ ಅಂತಂದರೆ, ಸೊ ಯಾರೆಲ್ಲ ಒಂದು ರೀಟೋಟಲಿಂಗ್ ಆಗಿರಲಿ ಅಥವಾ ರಿವ್ಯಾಲ್ಯೂಯೇಷನ್ಗಾಗಿರಲಿ, ಸೊ ಇಂಥ ಒಂದು ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿದ್ರಲ್ಲ, ಸೊ ಅವರು ಒಂದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ತುಂಬ ಒಂದು ದಿನಗಳಿಂದ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ರಿಸಲ್ಟ್ ಯಾವಾಗ ಬರುತ್ತೆ ಏನೇ ಅಂತ ಎಲ್ಲವೊಂದು ಕೂಡ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಅಥವಾ ಒಂದು ಕಮೆಂಟ್ ಬಾಕ್ಸ್ನ ಇರ್ಬೋದು ಕೇಳ್ತಾ ಇದ್ರು. ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದೀನಿ, ಮತ್ತು ರೀಟೋಟಲಿಂಗು ಕೂಡ ಅಪ್ಲೈ ಮಾಡಿದ್ದೀನಿ, ಬಟ್ ಆದರೂ ಕೂಡ ಇನ್ನೂ ರಿಸಲ್ಟ್ ಕೂಡ ಅನೌನ್ಸ್ ಆಗಿಲ್ಲ. ಸೊ ಆಲ್ರೆಡಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತಿದೆ, ಬಟ್ ಅದರಿಂದ ರಿಸಲ್ಟ್ ನಮಗೆ ಸಿಕ್ಕಿಲ್ಲ ಏನಿಲ್ಲ. ಬಟ್ ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ನ ನಾವು ಬರೀಬೇಕಾ ಅಥವಾ ಬರೀಬಾರ್ದಾ ಅಂತ ಎಲ್ಲವೊಂದು ಕೂಡ ಡೌಟ್ಸನ್ನು ಕೂಡ ಕೇಳ್ತಾ ಇರೋ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ರಿಸಲ್ಟ್ ಅಂತೂ ಬಿಟ್ಟಾಗಿದೆ. ಸೊ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರಿಟೋಟಲಿಂಗ್ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿದ್ದೀರಾ, ಸೊ ಅಂಥ ಒಂದು ಸ್ಟೂಡೆಂಟ್ಸ್ಗಳು ಒಂದು ರಿಸಲ್ಟ್ ಆಲ್ರೆಡಿ ಅನೌನ್ಸ್ಡ್ ಆಗಿದೆ. ಸೊ ಆ ರಿಸಲ್ಟ್ ಯಾವ ರೀತಿ ನೋಡೋದು ಏನು ಅಂತ ಎಲ್ಲವೊಂದು ಕೂಡ ಈ ಒಂದು ವಿಡಿಯೋದ ಮೂಲಕ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಇನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದೆನ್ ಕ್ಲಿಕ್ ಆನ್ ದಿ ಬೆಲ್ ಐಕನ್ ಫಾರ್ ಡೈಲಿ ನೋಟಿಫಿಕೇಶನ್. ನಿಮಗೂ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದರೆ, ಮೋರ್ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕಿತ್ತು ಅಂತಂದರೆ, ಅಥವಾ ಇನ್ನೂ ಯಾವುದಾದ್ರೂ ಮೋರ್ ಇನ್ಫಾರ್ಮೇಷನ್ ವೀಡಿಯೋಗಾಗಿರಲಿ ಅಥವಾ ಏನಾದ್ರು ಡೌಟ್ಸು ಏನಾದರೂ ಇತ್ತು ಅಂತ, ಇದು ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ಅಥವಾ ಎಜುಕೇಷನಲ್ ರಿಲೇಟೆಡ್ ಆಗಿರ್ಬೋದು, ಸೊ ಎಲ್ಲವೊಂದು ಕೂಡ ಡೌಟ್ಸ್ಗಳಿಗಾಗಿರಲಿ ಎಲ್ಲವೊಂದು ಕೂಡ ಒಂದು ಮೋರ್ ಇನ್ಫಾರ್ಮೇಷನ್ಗಾಗಿರಲಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ನ ತಿಳಿಸ್ಬೋದು. ಅವ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಸೊ ಅಲ್ಲಿ ಬಂದು ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಮ ಒಂದು ಡೌಟ್ಸ್ ಆಗಿರ್ಬೋದು ಅಥವಾ ಮೋರ್ ಇನ್ಫಾರ್ಮೇಷನ್ ವೀಡಿಯೋಗಾಗಿರ್ಬೋದು ನೀವು ಕೇಳ್ಬೋದಾಗಿದೆ. ಎಸ್ ಫ್ರೆಂಡ್ಸ್, ಈಗ ರೀಟೋಟಲಿಂಗ್ ಆಗಿರ್ಬೋದು ಅಥವಾ ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ಸೊ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳದ್ದು ಒಂದು ರಿಸಲ್ಟ್ ಅಂತೂ ಅನೌನ್ಸ್ಡ್ ಆಗಿದೆ. ಸೊ ಅದು ಹೇಗೆ ಏನು ಅಂತ ಯಾವ ರೀತಿ ನೋಡುವುದು ಎಲ್ಲವೊಂದು ಕೂಡ ಯಾವ ವೆಬ್ಸೈಟ್ನಲ್ಲಿ ನೋಡ್ಬೋದು, ಹೇಗೆ ನೋಡ್ಬೋದು ಅಂತ ಎಲ್ಲವೊಂದು ಕೂಡ ಈ ಒಂದು ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಸ್ಕಿಪ್ ಮಾಡ್ತು ಅಂತಂದರೆ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಸೊ ಅದರಿಂದ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಬಿಡಿ, ಕೊನೆವರೆಗೂ ನೋಡಿ. ಯಾವ ರೀತಿ ನೋಡೋದು, ಯಾವ ರೀತಿ ಡೌನ್ಲೋಡ್ ಮಾಡೋದು ಎಲ್ಲವೊಂದು ಕೂಡ ಈ ಒಂದು ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಸೊ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಸೊ ಎಸ್ಟರ್ಡೇ ಏನೋ ರಿಸಲ್ಟ್ ಅನೌನ್ಸ್ ಆಗಿದೆ, ಬಟ್ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ. ಸೊ ಅದು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ರಿಸಲ್ಟ್ ಯಾವ ರೀತಿ ನೋಡೋದಪ್ಪ ಅಂತಂದರೆ, ಸೊ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ KEA ವತಿಯಿಂದ. ಸೊ ಇಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರೋದು ಮತ್ತಷ್ಟು ಓದಿ ಅಂತ ಇದೆ. ಸೊ ಇಂಗ್ಲೀಷ್ನ ಇದ್ದರೆ ರೀಡ್ ಮೋರ್ ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ 2 ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರೋದು ಫಸ್ಟ್ 2 ಆಪ್ಷನ್ನ ನೋಡ್ತಾ ಇರ್ಬೋದು. ಸೊ ಏನಪ್ಪ ಇದೆ ಅಂತಂದರೆ, 2023 ದ್ವಿತೀಯ PUC ಮರು ಎಣಿಕೆ ಅಂಕಗಳ ವಿವರಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ದೆನ್ ಹಾಗೆ 2023 ದ್ವಿತೀಯ PUC ಮರು ಮೌಲ್ಯಮಾಪನ ಅಂಕಗಳ ವಿವರ, ಸೊ ವಿತ್ ಹೆಲ್ಡ್ ಕೇಸಸ್ ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವೆರಡರ ಮೂಲಕ ನೀವು ನೋಡಬೇಕಾಗಿದೆ. ಸೊ ಏನಾದ್ರು ರೀಟೋಟಲಿಂಗ್ ಏನಾದರೂ ಹಾಕಿತ್ತು ಅಂತಂದರೆ ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ದ್ವಿತೀಯ PUC ಮರು ಎಣಿಕೆ ಅಂಕಗಳ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ. ಸೊ ನೀವೇನಾದ್ರು ದ್ವಿತೀಯ PUC ಮರು ಮೌಲ್ಯಮಾಪನ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಏನಾದ್ರು ಅಪ್ಲೈ ಮಾಡಿತ್ತು ಅಂತಂದರೆ ಸೆಕೆಂಡ್ ಆಪ್ಷನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡಿದರೆ, ಐದರ್ ಎರಡಕ್ಕೆ ಏನಾದ್ರು ಅಪ್ಲೈ ಮಾಡಿದರೆ ಎರಡರಲ್ಲೂ ಕೂಡ ನಿಮ್ಮ ಒಂದು ರಿಸಲ್ಟ್ ಇರುತ್ತೆ. ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಹಾಕಿರೋ ಅಂಥ ಒಂದು ಅಪ್ಲಿಕೇಶನ್ ತಕ್ಕಂತೆ ನೀವು ಯಾವುದನ್ನು ಚೂಸ್ ಮಾಡ್ತೀರೋ ಅದ್ರ ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ನೀವು ಇಲ್ಲಿ ರೀಟೋಟಲಿಂಗ್ ಹಾಕಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಒಂದು PDF ಓಪನ್ ಆಗುತ್ತೆ. ಓಪನ್ ಆಗಿದೆ. ಈ PDFನಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾದ ವೆಬ್ಸೈಟ್ನ ಮೂಲಕ ನೀವು ಇಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ PDF ಡೌನ್ಲೋಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಕಡೆ ಬಂದು ನೇಮ್ ಆಫ್ ದಿ ಕ್ಯಾಂಡಿಡೇಟ್, ನಿಮ್ಮ ಒಂದು ನೇಮ್ ಇರುತ್ತೆ. ಸೊ ನಿಮ್ಮೊಂದು ನೇಮ್ ಮುಂದೆ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರ್ ಮುಂದೆ ಸಬ್ಜೆಕ್ಟ್ ಇರುತ್ತೆ, ನೀವು ಎಷ್ಟು ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದೀರ ಅಂತ. ಸೊ 2 ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದರೆ ಸೊ ಮಾರ್ಕ್ಸ್ ಅವಾರ್ಡೆಡ್ ಇನ್ ರಿವ್ಯಾಲ್ಯೂಯೇಷನ್, ಫಸ್ಟ್ ವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗು ಮತ್ತು ರಿವ್ಯಾಲ್ಯೂಯೇಷನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಕೂಡ ಈ ಒಂದು PDF ಮೂಲಕ ನೋಡ್ಕೋಬೋದು. ಈ ಕಡೆ ನಿಮ್ಮ ಒಂದು ನೇಮ್ ಇರುತ್ತೆ. ಸೊ ನಿಮ್ಮ ಒಂದು ನೇಮ್ ಮತ್ತು ರಿಜಿಸ್ಟರ್ ನಂಬರ್ ಎಲ್ಲಿದೆ ಅದನ್ನು ಅಲ್ಲಿಗೆ ಹೋಗಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದ ವೆಬ್ಸೈಟ್ನ ಮೂಲಕ ನೋಡೋದಕ್ಕಾಗೋದಿಲ್ಲ, PDF ಡೌನ್ಲೋಡ್ ಮಾಡಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಐದರ್ ನಿಮಗೆ ಈ PDF ಏನಾದ್ರು ಬೇಕಿತ್ತು ಅಂತ ಅಂದರೆ, ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಸೊ ಅಲ್ಲಿ ಬಂದು ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಮ ಒಂದು PDF ಏನಾದ್ರು ಬೇಕು ಅಂತಂದರೆ ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ದು, ಸೊ ನಾನು ಈ ಒಂದು PDF ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಟು ಯು. ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಯಾರೆಲ್ಲ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಹಾಕಿದರೆ ಸೊ ಬೇಗ ಬಂದು ಮಾರ್ಕ್ಸನ್ನು ನೋಡ್ಕೊಳ್ಳಿ. ಬಿಕಾಸ್ ನಾಡಿದ್ದಿಂದ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಅನ್ನೋದು ಒಂದು ಸ್ಟಾರ್ಟ್ ಆಗ್ತಿದೆ. ಸೊ ಸಪ್ಲಿಮೆಂಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಏಕೆ ಅಂತಂದರೆ ನೀವು ಇದರಲ್ಲಿ ಏನಾದ್ರು ಪಾಸ್ ಆಗಿತ್ತು ಅಂತಂದರೆ ಸಪ್ಲಿಮೆಂಟ್ರಿ ಬರೆಯೋಂಥ ನೆಸಸರಿ ಇರೋದಿಲ್ಲ.
ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಟು ಯು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ನಮ್ಮನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದೆನ್ ಕ್ಲಿಕ್ ಆನ್ ದಿ ಬೆಲ್ ಐಕನ್ ಫಾರ್ ಡೈಲ್ ನೋಟಿಫಿಕೇಶನ್. ಇನ್ನು ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ಅಥವಾ ಮೋರ್ ಇನ್ಫಾರ್ಮೇಷನ್ ಅಥವಾ ಡೌಟ್ಸ್ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಮ ಡೌಟ್ಸ್ ಆಗಿರ್ಬೋದು ಅಥವಾ ಮೋರ್ ಇನ್ಫಾರ್ಮೇಷನ್ ವಿಡಿಯೋಗೆ ಇರ್ಬೋದು ನೀವು ಕೇಳ್ಬೋದಾಗಿದೆ. ಥ್ಯಾಂಕ್ ಯು.